ನಾವೆಲ್ಲ IAS ಇಂದ ಬಂದಿರೋದು, ಇಲ್ಲೇ ಪಕ್ಕದಲ್ಲಿರೋದು. ಮಹಾಭೋಜನಂ ನೋಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂತ ನೋಡಿದ್ವಿ. ತುಂಬ ಚೆನ್ನಾಗಿದೆ, ಆಂಬಿಯನ್ಸ್ ತುಂಬ ಚೆನ್ನಾಗಿದೆ ಮುಖ್ಯವಾಗಿ. ಎರಡನೇದಾಗಿ ಎಲ್ಲ ಟ್ರೆಡಿಷನಲ್ ಐಟಮ್ಸ್ ಮಾಡಿದ್ದಾರೆ. ಪುಳಿಯೋಗರೆ ಇರ್ಬೋದು, ಮಜ್ಜಿಗೆ ಹುಳಿ ಇರ್ಬೋದು, ಪಾಯಸ ಇರ್ಬೋದು, ಕೋಸಂಬರಿಗಳು, ಯಾವ ರೀತಿ ನಾವು ಮದುವೆ ಮನೆಯಲ್ಲಿ ಒಂದು ಟ್ರೆಡಿಷನಲ್ ಊಟ ಇರುತ್ತೆ ಅದೇ ರೀತಿಯಾಗಿ ಎಲ್ಲ ಟ್ರೆಡಿಷನಲ್ ಊಟ ಇದೆ. ಅವಿಲು ಇದೆ. ಒಂದು ಮದುವೆ ಮನೆ ಊಟ ಮಾಡಿದಷ್ಟು ತೃಪ್ತಿ ಕೊಡುತ್ತೆ. ಟ್ರೆಡಿಷನಲ್ ಆಗಿ ಒಂದು ಉಪ್ಪಿನಕಾಯಿ ಇರ್ಬೋದು, ಚಟ್ನಿ, ಪ್ರತಿಯೊಂದು ಸಿಸ್ಟಮ್ಯಾಟಿಕ್ ಆಗಿ ಬಳಸಿದ್ದಾರೆ. ಮಹಾಭೋಜನ ಅಂತಿದೆಯಲ್ವಾ, ಅದು ಒಬ್ರಿಗಂತೂ ಕಂಪ್ಲೀಟ್ ಬಹಳ ಬ್ಯಾಟಿಂಗ್ ಮಾಡೋದು ಚೆನ್ನಾಗಿರ್ಬೇಕು. ಹೌದೌದು, ನಿಮ್ಮಂತ ಇಷ್ಟ ತಿನ್ಬೋದು, ಅದಕ್ಕೆ ನಮ್ಮಂತವ್ರು ಇಬ್ಬಿಬ್ರು ಬೇಕು ತಿನ್ನಕ್ಕೆ. ನಮಸ್ಕಾರ ಸರ್, ವೆಲ್ಕಮ್ ಟು ನಿರಂತರ ಕಾಫಿ ಹೌದು ಸರ್. ಕಿಚನ್ ಎಲ್ಲ ತೋರಿಸ್ಬಿಡಿ ಸರ್. ಬನ್ನಿ ಸರ್, ಮಹಾಭೋಜನ ಅಂತ ಇಂಟ್ರೊಡಕ್ಷನ್ ಮಾಡಿದ್ದೀವಿ. ಮಹಾಭೋಜನ ಬಂದು ನಿಮಗೆ 18+ ಐಟಮ್ ಬರುತ್ತೆ. ನಿಮಗೆ ಅದರ ಬಂದು ಚಟ್ನಿ ಇರುತ್ತೆ, ನಿಮಗೆ ಒಂದು ಟೈಪ್ ಆಫ್ ಕೋತಂಬರಿ ಇರುತ್ತೆ, ನಿಮಗೆ ಒಂದು ವೆಜಿಟೇಬಲ್ ಪಲ್ಯ ಇರುತ್ತೆ, ನಿಮಗೆ ವೆಜ್ ಕೂಟ್ ಇರುತ್ತೆ. ಇದು ಅವಿಲ್ ಅಂತ ಸರ್. ನಮ್ಮಲ್ಲಿ ಎಸ್ಪೆಷಲಿ ಬಂದು ಮಜ್ಜಿಗೆ ಹುಳಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಸ್ಪೆಷಲು ಸರ್ ಇದು. ಎಲ್ಲರೂ ತುಂಬ ಇಷ್ಟಪಡ್ತಾರೆ ಮಜ್ಜಿಗೆ ಹುಳಿ ಸರ್ ಇದು. ಅದೇ ಬಿಟ್ಟು ಒಂದು ಸಾಬೂದಾನ ಇರುತ್ತೆ. ಇದು ಬಂದು ಸರ್ ತಿರುಮಲ ಪುಳಿಯೋಗರೆ, ಆಂಧ್ರ ಸ್ಟೈಲ್ ಇರುತ್ತೆ, ತುಂಬಾ ಚೆನ್ನಾಗಿದೆ ಸರ್. ಮೇಲ್ಕೋಟೆ ಪುಳಿಯೋಗರೆ ಹೌದು ಸರ್. ಅದೇ ಬಿಟ್ಟು ನಮ್ಮಲ್ಲಿ ಸ್ಪೆಷಲ್ ಆಗಿ ಇಂಟ್ರೊಡಕ್ಷನ್ ಮಾಡಿದ್ವಿ ಒರಳುಕಲ್ಲು ಚಿತ್ರಾನ್ನ ಅಂತ. ಒರಳುಕಲ್ಲು ಚಿತ್ರಾನ್ನ ಹೌದು ಸರ್, ಇವೆಲ್ಲ ಡೈಲಿ ಇರುತ್ತೆ ಸರ್. ನಿಮಗೆ ಬುರೇಲ್ ಸಿಗುತ್ತೆ ಸರ್. ನಿಮಗೆ ಇದು ಬುರೇಲ್ ನಮ್ಮ ಆಂಧ್ರ ಸ್ಟೈಲ್ ಸ್ಪೆಷಲ್ ಸ್ವೀಟು. ತುಂಬಾ ಜನ ನಮ್ಗೆ ಲೈಕ್ ಮಾಡ್ತಾರೆ. ಇದು ಬನಾನಾ ದೋಸೆ ನಮ್ಮ ರೆಸ್ಟೋರೆಂಟ್ ಸ್ಪೆಷಲ್ ಸರ್. ಇದು ನಿರಂತರ ಸ್ಪೆಷಲ್ ಬನಾನಾ ದೋಸೆ. ಹೌದು ಸರ್, ಬನಾನಾ ದೋಸೆ ಎವ್ರಿಡೇ ಇರುತ್ತೆ. ಇದು ಬಂದು ಗೀ ಪೆಸೋಟು. ಇದು ಬಂದು ಎವ್ರಿಡೇ ಚೇಂಜ್ ಆಗ್ತಾ ಇರುತ್ತೆ ನಿಮಗೆ. ಇದು ಬಂದು ದಾಲ್ ಪಪ್ಪು ಸರ್. ದಾಲ್ ಪಪ್ಪು ಹೌದು ಸರ್, ದಾಲ್ ಪಪ್ಪು ಡೈಲಿ ಇರುತ್ತೆ ನಿಮಗೆ. ಊಟದ ಜೊತೆ ಸಿಗುತ್ತೆ ಸರ್ ನಿಮಗೆ. ಇದು ಒಂದು ವೆಜಿಟೇಬಲ್ ಸಾಂಬಾರ್ ಸರ್. ಇದು ಹೌದು ಸರ್, ಎವ್ರಿಡೇ ಚೇಂಜ್ ಆಗುತ್ತೆ. ಇದು ವೆಜಿಟೇಬಲ್ಸ್ ಎಲ್ಲ ಚೇಂಜ್ ಮಾಡ್ತೀವಿ. ಇದು ಬಂದು ರಸಮು ಸರ್. ರಸಮ್ ಬಂದು ಎವ್ರಿಡೇ ಚೇಂಜ್ ಆಗುತ್ತೆ. ಫ್ಲೇವರ್ ಡಿಫ್ರೆಂಟ್ ಫ್ಲೇವರ್ ಇರುತ್ತೆ. ನಿರಂತರ ಸ್ಪೆಷಲ್ ಬಂದು ಶೀರನ್ನ ಅಂತ. ಇದು ಓನ್ಲಿ ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಸಿಗುತ್ತೆ ಸರ್ ನಿಮಗೆ. ನಾನು ಇವತ್ತು RMB ಸೆಕೆಂಡ್ ಸ್ಟೇಜು, ಸೆಕೆಂಡ್ ಬ್ಲ್ಯಾಕು, ನ್ಯೂ BL ರೋಡಲ್ಲಿ ಇದ್ದೀನಿ. ಇಲ್ಲಿ ನಿರಂತರಂ ಅಂತೇಳಿ ಹೋಟ್ಲ್ ಇದೆ. ಸೌತ್ ಇಂಡಿಯನ್ ಡಿಶಸ್ ಸಿಗುತ್ತೆ, ಪ್ಯೂರ್ ವೆಜ್ ಹೋಟೆಲ್ಲು. ಟಿಫನ್ ಕಾಂಬೋ ಇರುತ್ತೆ, ಅದೇ ರೀತಿ ಸ್ಪೆಷಲ್ ಮೀಲ್ಸ್ ಇರುತ್ತೆ, ಮೀಲ್ಸ್ ಕೂಡ ಇರುತ್ತೆ. ಎಲ್ಲ ಹಬ್ಬಗಳಲ್ಲಿ ಇವರು ಸ್ಪೆಷಲ್ ಮೀಲ್ಸ್ ಮಾಡ್ತಾ ಇರ್ತಾರೆ. ಬನ್ನಿ, ನಿರಂತರಂ ಹೋಟೆಲ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ನಾನು ಮಾಹಿತಿ ಕೊಡ್ತೀನಿ. ಬಂಧುಗಳೇ, ಬೆಂಗಳೂರಲ್ಲಿ ಪ್ಯೂರ್ ವೆಜ್ ಹೋಟೆಲ್ ಇದ್ದರೆ ಜನ ಹುಡ್ಕೊಂಡು ಹೋಗಿ ಊಟ ಮಾಡ್ತಾರೆ, ತಿಂಡಿ ತಿಂತಾರೆ. ಅಲ್ಲಿ ಸಿಗುವಂಥ ಸ್ಪೆಷಲ್ ತಿಂಡಿಗಳು, ಸ್ಪೆಷಲ್ ಊಟ ಎಲ್ಲ ತಿಂತಾರೆ ಬಂಧುಗಳೇ. ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಿರೋದು ನಿರಂತರಂ ಕೆಫೆ ಹೌಸ್ ಅಂತೇಳಿ. ಇದು ಬರೋದು ರಾಮಯ್ಯ ಇನ್ಸ್ಟಿಟ್ಯೂಟ್, ಅಂದರೆ ರಾಮಯ್ಯ ಹಾಸ್ಪಿಟಲ್ ಸಿಗ್ನಲ್ ಇದೆಯಲ್ಲ, ಟುವರ್ಡ್ಸ್ ಅಶ್ವಥ್ ನಗರ, 80 ಫೀಟ್ ರೋಡು, RMB ಎಕ್ಸ್ಟೆನ್ಷನ್ನು, ಸೆಕೆಂಡ್ ಸ್ಟೇಜ್. ಇಲ್ಲಿ ಬರುತ್ತೆ ನಿರಂತರಂ ಕೆಫೆ ಹೌಸ್ ಅಂತೇಳಿ. ಹೊಸದಾಗಿ ಸ್ಟಾರ್ಟ್ ಆಗಿದೆ. ಇಲ್ಲಿ ನಿಮಗೆ ಟಿಫನ್ ಕಾಂಬೋ ಇರುತ್ತೆ, ಅದೇ ರೀತಿಯಾಗಿ ಲಂಚ್ ಕಾಂಬೋ ಕೂಡ ಇರುತ್ತೆ, ಮತ್ತು ಲಘು ಭೋಜನ ಅಂತಿರುತ್ತೆ. ಅಂದರೆ ನಿರಂತರಂ ಮಹಾಭೋಜನ ಅಂತಿರುತ್ತೆ, ಅದನ್ನು ತಿನ್ನೋದಕ್ಕೆ 3-4 ಜನ ಬೇಕು. ಬಟ್ ಅದೇ ರೀತಿಯಾಗಿ ಲಘು ಭೋಜನ ಅಂತ ಕೂಡ ಇರುತ್ತೆ. ಕಿಚನ್ ತೋರಿಸ್ಬಿಡ್ತೀನಿ. ಕಿಚನ್ ನಿಮಗೆ ಸೊಫಾಸ್ಟಿಕೇಟೆಡ್ ಆಗಿದೆ, ಹೈಜಿನಿಕ್ ಆಗಿದೆ. ಕಿಚನ್ ಮಾತ್ರ ಕ್ಲೀನ್ನೆಸ್ ಆಗಿದೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ನೋಡೋಣ ಕಿಚನ್. ಪ್ರತಿದಿನ ನಿರಂತರ ಮಹಾಭೋಜನದ ಜೊತೆಗೆ ಲಘು ಭೋಜನ ಅಂತಿರುತ್ತೆ. ಇದೇ ನೋಡಿ ಲಘು ಭೋಜನ. ಅಂದರೆ ಮಹಾಭೋಜನ ತಿನ್ನೋಕ್ಕಾಗಲಿಲ್ಲ ಅಂತಂದರೆ ನೀವು ಲಘು ಭೋಜನ ತಿನ್ಬೋದು. ಇದಕ್ಕೆ ಕಡಿಮೆ ಇರುತ್ತೆ ರೇಟು. ಅದೇ ರೀತಿ ನಿಮಗೆ ಎಲ್ಲ ರೀತಿ ಐಟಮ್ಸ್ ಸಿಗುತ್ತೆ. ದೋಸೆ, ಇಡ್ಲಿ, ಖಾರಾಬಾತು, ಚೌಚೌಬಾತು, ಪುಳಿಯೋಗರೆ ಎಲ್ಲ ರೀತಿ ಇರುತ್ತೆ. ಅದರಲ್ಲಿ ಇವರು ಮಾಡುವಂಥ ಮೈಸೂರು ಮಸಾಲ ದೋಸೆ ಮಾತ್ರ ಭಾಳ ಸ್ಪೆಷಲ್ಲು. ಇದನ್ನು ಭಾಳಷ್ಟು ಜನ ಬಂದು ಹುಡ್ಕೊಂಡು ತಿಂತಾರೆ. ತಿಂದವರೇ ಮತ್ತೆ ಬಂದು ತಿಂತಾರೆ. ಹಾಗಾಗಿ ಮೈಸೂರು ಮಸಾಲ ದೋಸೆ ಮಾತ್ರ ಭಾಳ ಫೇಮಸ್. ಎಲ್ಲ ವೆರೈಟಿ ತಿಂಡಿಗಳು ಕೂಡ ಸಿಗುತ್ತೆ. ಲಂಚ್ ಸಿಗುತ್ತೆ, ಟಿಫನ್ ಕಾಂಬೋ ಕೂಡ ಸಿಗುತ್ತೆ. ಅದೇ ರೀತಿಯಾಗಿ ಪ್ರತಿಯೊಂದು ತಿಂಡಿ ಐಟಮ್ಸು ಸಿಗುತ್ತೆ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ ನಿರಂತರಂ ಕೆಫೆ ಹೌಸಲ್ಲಿ ನಿಮಗೆ ಪ್ರತಿ ಫೆಸ್ಟಿವಲ್, ಅಂದರೆ ಯಾವ್ಯಾವ ಫೆಸ್ಟಿವಲ್ ಬರುತ್ತೋ ಆ ಫೆಸ್ಟಿವಲಿಗೆ ಯಾವ್ಯಾವ ರೀತಿ ಸಾಂಪ್ರದಾಯಿಕವಾಗಿ ಊಟ ಇರುತ್ತೋ ಆ ರೀತಿಯಾದ ಒಂದು ಫೆಸ್ಟಿವಲ್ ಊಟ ಕೂಡ ಇರುತ್ತೆ. ಟಿಫನ್ ಕಾಂಬೋ ಅಂತೂ ಮಸ್ತಾಗಿರುತ್ತೆ. ಟಿಫನ್ ಕಾಂಬೋಗೆ ಪುಳಿಯೋಗರೆ ನೋಡ್ತಾ ಇದ್ದೀರಾ, ಪೊಂಗಲ್ ನೋಡ್ತಾ ಇದ್ದೀರಾ, ಉಪ್ಪಿಟ್ಟಿದೆ, ಉಪ್ಮಾ, ಅದೇ ರೀತಿ ರವಾ ಕೇಸರಿ ಬಾತ್ ಇದೆ, ಇಡ್ಲಿ ಕೊಟ್ಟಿದ್ದಾರೆ, ಒಂದು ಇಡ್ಲಿ, ಉದ್ದಿನ ವಡೆ ಇದೆ, ಮಸಾಲೆ ದೋಸೆ ಇರುತ್ತೆ, ಮಸಾಲೆ ದೋಸೆ ನೋಡಿ, ಸಾಂಬಾರಿದೆ, ಇಲ್ಲಿ ಕೆಂಪು ಚಟ್ನಿ ಇದೆ, ಗ್ರೀನ್ ಚಟ್ನಿ ಇದೆ, ಮತ್ತು ಒಂದು ಫಿಲ್ಟರ್ ಕಾಫಿ ಕೊಡ್ತಾರೆ. ಫುಲ್ಲು ಫಿಲ್ಟರ್ ಕಾಫಿ ಇರುತ್ತೆ. ಮೇಲುಕೋಟೆ ಪುಳಿಯೋಗರೆ ಅಂತಿದೆ. ಪುಳಿಯೋಗರೆ ಚೆನ್ನಾಗಿದೆ, ಮೇಲುಕೋಟೆ ಪುಳಿಯೋಗರೆ. ಪೊಂಗಲ್ ಇರುತ್ತೆ, ಉಪ್ಮಾ ಕೂಡ ಇರುತ್ತೆ.
ಉಪ್ಮಾ ಕೂಡ ಚೆನ್ನಾಗಿದೆ. ರವಾ ಕೇಸರಿ ಬಾತ್ ಇದು ನೋಡಿ, ರವಾ ಕೇಸರಿ ಬಾತ್ ಇದು 250 ಟಿಫನ್ ಕಾಂಬೋ ಚೆನ್ನಾಗಿರುತ್ತೆ. ಅದ್ರ ಜೊತೆ ನಿಮಗೆ ಮಸಾಲೆ ದೋಸೆ ಇದೆ ನೋಡ್ಬೋದು. ಇದು ಮಸಾಲ ದೋಸೆ ತಿಂದ್ಬಿಡೋಣ. ದೋಸೆ ವಡೆ ಇರುತ್ತೆ, ಇಡ್ಲಿ ಇರುತ್ತೆ. ವಡ ತಿನ್ಬಿಡೋಣ. ಉದ್ದುಂಡ ಕ್ರಿಸ್ಪಿ ಆಗಿದೆಯಾ? ಉದ್ದುಂಡ ನೋಡಿ, ಇಡ್ಲಿ ಇರುತ್ತೆ, ಇಡ್ಲಿಗೆ ಚಟ್ನಿ ಇದೆ ಮತ್ತು ಸಾಂಬಾರು ಕೂಡ ಇದೆ. ಲಾಸ್ಟಿಗೆ ಕಾಫಿ ಇರುತ್ತೆ, ಫಿಲ್ಟರ್ ಕಾಫಿ. ಅಂದರೆ ನೀವು ಯಾವಾಗಾದ್ರೂ ತೊಗೋಬೋದು. ನಾನು ತಿಂಡಿ ಜೊತೆಗೆ ತೊಗೊಂಡಿದ್ದೆ. ತಿಂಡಿ ಎಲ್ಲ ತಿಂದಾದ್ಮೇಲೆ ಕಾಫಿ ಕುಡಿಬೋದು. ಸರ್ ನಮ್ಮಲ್ಲಿ ಹೋಟೆಲ್ ಟೈಮಿಂಗ್ಸ್ ಸರ್, ಟಿಫನ್ ಆ್ಯಂಡ್ ಊಟ ಟೈಮಿಂಗ್ಸ್ ಸರ್ ನಾವು ಬಂದು ಮಾರ್ನಿಂಗ್ 6 ಗಂಟೆಗೆ ಓಪನ್ ಮಾಡ್ತೀವಿ. 6 ರಿಂದ 12 ಗಂಟೆ ನಿಮಗೆ ಟಿಫನ್ ಸಿಗುತ್ತೆ ಸರ್ ನಿಮಗೆ. ಆಮೇಲಿಂದ ಬಂದು 12 ಗಂಟೆಯಿಂದ 4 ಗಂಟೆ ಲಂಚ್ ಸಿಗುತ್ತೆ ಸರ್ ನಿಮಗೆ. ಮತ್ತೆ 4 ಗಂಟೆ ಟಿಫನ್ ಐಟಮ್ ಶುರು ಆಗುತ್ತೆ ಸರ್ ನಿಮಗೆ. 250. ಹೌದು ಸರ್. ಬೆಳಿಗ್ಗೆ ಮಾತ್ರ ಸಿಗೋದಾ? ಸರ್ ಬೆಳಿಗ್ಗೆ ಮತ್ತೆ ಈವ್ನಿಂಗ್ ಸಿಗುತ್ತೆ ಸರ್. ಮಾರ್ನಿಂಗ್ 6 to 12 ಗಂಟೆ ಸಿಗುತ್ತೆ. ಓಕೆ. ಆಮೇಲೆ ಈವ್ನಿಂಗ್ ಬಂದು 4 to 10:30 ಗಂಟೆ ಸಿಗುತ್ತೆ ಸರ್ ನಿಮ್ಗೆ ಅದು. ಆಮೇಲೆ ಇನ್ನೊಂದು ಲಂಚ್ ಇದೆಯಲ್ಲ, ರಾತ್ರಿ ಅಲ್ಲ ಮಧ್ಯಾಹ್ನ ಮಾತ್ರ? ಹೌದು ಸರ್, ಲಂಚು ಮಧ್ಯಾಹ್ನ ಮಾತ್ರ ಸಿಗುತ್ತೆ ಸರ್ ನಿಮಗೆ. ಪ್ರತಿದಿನ ಇರುತ್ತೆ? ಪ್ರತಿದಿನ ಇರುತ್ತೆ ಸರ್. ಅದೆಷ್ಟು ಸರ್ ಪ್ರೈಸ್? ಸರ್ ಲಂಚ್ ಬಂದು ನಿಮಗೆ 320 ರೂಪಾಯಿ. ಆಲ್ರೆಡಿ ಏನಿಲ್ವಲ್ಲ ಸರ್ ಇದು? ಇಲ್ಲ ಸರ್, ಪ್ರತಿದಿನ ಇರುತ್ತೆ. ಪ್ರತಿದಿನ. ಹಬ್ಬಗಳು ಬಂದಾಗೆಲ್ಲ ಪ್ರತಿ ಹಬ್ಬಕ್ಕೂ ಹಬ್ಬದ ತಕ್ಕಂತೆ ಸಂಪ್ರದಾಯ ಪ್ರಕಾರ ಅಡಿಗೆಗಳನ್ನ ರೆಡಿ ಮಾಡ್ತೀವಿ ಸರ್. ಅವತ್ತು ಸ್ಪೆಷಲ್ ಊಟಗಳು ಇರುತ್ತೆ ಸರ್. ಅವತ್ತೊಂದು ಹಬ್ಬದ ತಕ್ಕಂತೆ ಊಟ ಸರ್. ಇರುತ್ತೆ. ಇದು ನಿರಂತರ ಮಹಾಭೋಜನ. ಬೆಳಗ್ಗೆ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಇರುತ್ತೆ. ಇದರಲ್ಲಿ ಎಷ್ಟು ಐಟಮ್ ಬರುತ್ತೆ ಅಂತ ತೋರಿಸ್ತೀನಿ, ಬನ್ನಿ. ಪಿಕ್ಕಲ್, ಇದು ತಿರುಮಲ ಚಟ್ನಿ ಸರ್. ಕೋಸುಂಬರಿ, ವೆಜ್ ಪಲ್ಯ, ಓಕೆ, ವೆಜ್ ಕೂಟು ಸರ್. ಇದು ಹಾವಿಲ್ ಅಂತ, ಹಾವಿಲ್ ಸರ್. ಮಜ್ಜಿಗೆ ಹುಳಿ, ಸಾಬೂದನ ವಡ ಸರ್. ಮೇಲ್ಕೋಟೆ ಪುಳಿಯೋಗರೆ ಸರ್. ಒಳಕಲ್ ಚಿತ್ರಾನ್ನ ಸರ್. ಬುರೇಲು, ಬನಾನಾ ದೋಸೆ, ಪೆಸರೆಟ್ ಸರ್. ಬಟರ್ ಮಿಲ್ಕ್ ಸರ್. ಚಟ್ನಿ, ಸ್ವೀಟ್, ಶೀರಾ, ಜಾಗ್ರಿ ಹಾಕ್ತೀವಿ ಮೇಲೆ ಸರ್. ಸೈಡಲ್ಲಿ ಇದೆ ರೈಸ್ಗೆ ಗೀ. ನಿರಂತರ ಮಹಾಭೋಜನ ಅಂತೇಳಿ ಇದು. ಇಷ್ಟು ಐಟಮ್ಸ್ ಇರುತ್ತೆ ನಿಮಗೆ. 320 ಆಗುತ್ತೆ. ಪ್ರತಿದಿನ ಇರುತ್ತೆ 12 ಗಂಟೆಯಿಂದ 4 ಗಂಟೆವರೆಗೂ. ಇದ್ರ ಜೊತೆ ನಿಮಗೆ ರೈಸ್ ಕೊಡ್ತಾರೆ, ಪಪ್ಪು ಇರುತ್ತೆ, ರಸಮ್ ಇರುತ್ತೆ, ಸಾಂಬಾರ್ ಇರುತ್ತೆ. ಇಷ್ಟಕ್ಕೂ ನಿಮಗೆ 320 ಆಗುತ್ತೆ. ನಮಸ್ಕಾರ. ನಿರಂತರದಲ್ಲಿ ಇವತ್ತು ಮಧ್ಯಾಹ್ನ ನಾವು ಊಟ ಮಾಡಿದ್ವಿ. ಭಾರಿ ಭರ್ಜರಿಯಾಗಿತ್ತು, ರುಚಿಕರವಾಗಿತ್ತು. ಸಣ್ಣದಾಗಿದ್ದರು ತುಂಬ ರುಚಿಯಾಗಿ ಕೊಟ್ಟಿರುವಂತಹ ವೆರೈಟಿ ಫುಡ್ ಇದೆ. ಇದು ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಪ್ರೈಸು ಅಷ್ಟೇ ಅಫೋರ್ಡಬಲ್ ಆಗಿದೆ. ಇಂಪಾರ್ಟೆಂಟ್ ಏನು ಗೊತ್ತಾ, ರುಚಿ ಸೂಪರ್ ಆಗಿದೆ. ನಿರಂತರಂ ಹೋಟೆಲಲ್ಲಿ ಸಿಗುವಂಥ ಭೋಜನ ಇದೆ. ಡೈಲಿ ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಇದಕ್ಕೆ ಪ್ರೈಸು 320 ಆಗುತ್ತೆ. ನೋಡಿ, ಇದು ಸಾಬುದಾನ ವಡೆ ಇದೆ. ಆಮೇಲೆ ಅದೇ ರೀತಿಯಾಗಿ ಸ್ಪೆಷಲ್ಲಾಗಿ ದೋಸೆ ಇದೆ. ಇದಕ್ಕೆ ಗೀ ಹಾಕಿದ್ದಾರೆ, ಚಟ್ನಿ ಪುಡಿ ಹಾಕಿದ್ದಾರೆ. ಸ್ಪೆಷಲ್ ದೋಸೆ ಇದು ಕೂಡ ಇದೆ, ನೀವು ನೋಡ್ಬೋದು. ಈ ರೀತಿ ಇರುತ್ತೆ. ಇದಕ್ಕೆ ನಿಮಗೆ ಚಟ್ನಿ ಕೊಟ್ಟಿದ್ದಾರೆ. ಇಲ್ಲಿ ಕೊಬ್ಬರಿ ಚಟ್ನಿ ಇದೆ. ಇನ್ನೊಂದು ದೋಸೆ ಇದೆ ಸಣ್ಣದಾಗಿ. ಈ ದೋಸೆಗೂ ಅಷ್ಟೇ ತುಪ್ಪ ಹಾಕಿದ್ದಾರೆ, ಚಟ್ನಿ ಪುಡಿ ಹಾಕಿದ್ದಾರೆ. ಇಲ್ಲಿ ನಟ್ಸ್ ಎಲ್ಲ ಇದೆ, ನೋಡಿ ಕಾಣುತ್ತೆ ನಿಮಗೆ ಈ ಥರ. ಮತ್ತು ಸಾಬುದಾನ ವಡೆ ಇದೆ. ಇದು ಒಂದು ಸ್ಪೆಷಲ್ಲು. ಇದಕ್ಕೆ ಈ ರೀತಿ ಮಾಡಿಬಿಟ್ಟು ತುಪ್ಪ ಹಾಕಿರ್ತಾರೆ, ನೋಡ್ಬೋದು ವಡೆಗೆ. ನೋಡಿ, ಇದು ಒಂಥರ ಮಂಗಳೂರು ಬಜ್ಜಿ ಥರನೇ ಇದೆ. ಪೆಸರೆಟ್ ಏನೋ ಅಂತಾರೆ ಇದಕ್ಕೆ, ನನಗೆ ಇದಕ್ಕೆ ಹೆಸರು ಗೊತ್ತಿಲ್ಲ, ಆದರೂ ತೋರಿಸ್ತಾ ಇದ್ದೀನಿ. ಈ ರೀತಿ ಇರುತ್ತೆ ಇದು. ಇದು ಕೂಡ ಒಂಥರ ಒಬ್ಬಟ್ಟು ಥರ ಇದೆ, ಸ್ವೀಟ್ ಇದು. ಒಬ್ಬಟ್ಟು ಥರ ಇದೆ, ಸ್ವೀಟ್ ಇದು. ತುಪ್ಪ ಹಾಕ್ಬಿಟ್ಟಿರ್ತಾರೆ, ಗೀದು ಹಂಗೆ ಸಗದಿರುತ್ತೆ. ತಿಂತಾ ಇದ್ರೆ ಗೀದು ಹಂಗೆ ಬರ್ತಾ ಇದೆ ಫ್ಲೇವರ್. ರೀತಿಯಾಗಿ ಸಾಬುದಾನ ವಡೆ ಇರುತ್ತೆ. ಇದು ಸಾಬುದಾನ ವಡೆ.
ಸ್ಮೂತ್ ಆಗಿದೆ ಸಾಬುದಾನ ವಡೆ. ನೋಡ್ಬೋದು, ಗೊತ್ತಾಗುತ್ತೆ ನಿಮಗೆ. ತುಪ್ಪ ನೋಡಿ ಹೇಗಿದೆ ಅಂತ ಗೊತ್ತಾಗುತ್ತೆ. ಕೆಂಪು ಚಟ್ನಿ ಇದೆ, ಕೊಬ್ಬರಿ ಚಟ್ನಿ ಇದೆ, ಹಸಿರು ಚಟ್ನಿ. ಚೆನ್ನಾಗಿದೆ. ಫುಲ್ಲು ತುಪ್ಪ, ಫುಲ್ ತುಪ್ಪದಲ್ಲಿ ಮುಳುಗಿಸ್ಬಿಟ್ಟಿದ್ದಾರೆ. ಚೆನ್ನಾಗಿದೆ. ನಟ್ಸ್ ಸಿಗುತ್ತೆ, ಗೋಡಂಬಿ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿದೆ. ನೋಡಿ ಪಾಯಸ ಕೊಟ್ಟಿದ್ದಾರೆ. ಸಾಗ್ಯದಲ್ಲ ಇದು, ಅಕ್ಕಿ ಹಾಕಿದ್ದಾರೆ, ಅಕ್ಕಿ ಪಾಯಸ. ಅದೇ ರೀತಿ ಅನ್ನಕ್ಕೆ ಮಜ್ಜಿಗೆ ಹುಳಿ ಇದೆ, ತುಪ್ಪ ಕೊಟ್ಟಿರ್ತಾರೆ. ತುಪ್ಪ ಇದೆ ನಿಮಗೆ, ಪ್ರತಿಯೊಬ್ಬರಿಗೂ ಈ ರೀತಿ ತುಪ್ಪ ಕೊಡ್ತಾರೆ. ಯಾಕಂದರೆ ರೈಸ್ ತಿನ್ಬೇಕಲ್ವಾ, ರೈಸಿಗೆ ಪಪ್ಪು ಇದೆ, ಸಾಂಬಾರು ಇದೆ, ರಸಮ್ ಇದೆ, ಅದಕ್ಕೆ ತುಪ್ಪ ಕೊಡ್ತಾರೆ. ಹಪ್ಪಳ ಇರುತ್ತೆ. ಇದು ಕೋಸಂಬರಿ. ನೋಡಿ ವೆಜಿಟೇಬಲ್ ಪಲ್ಯ, ಪುಳಿಯೋಗರೆ ಇರುತ್ತೆ. ನೋಡಿ ಇದು ಚಿತ್ರಾನ್ನ ಇರುತ್ತೆ, ಆಂಧ್ರ ಸ್ಟೈಲ್ ಅಂತ ಇದು ಚಿತ್ರಾನ್ನ. ಒಬ್ರಿಗಂತೂ ನಿಜವಾಗ್ಲೂ ತಿನ್ನೋದಕ್ಕಾಗಲ್ಲ. ಇದು ನಿರಂತರ ಮಹಾಭೋಜನವೇ. ಯಾಕಂದ್ರೆ ಇದು ಮಹಾಭೋಜನ. ನಿಮಗೆ ಒಬ್ರಿಗೆ ಫುಲ್ ಕಂಪ್ಲೀಟ್ ಮಾಡೋಕೆ ಒಳ್ಳೆ ಬ್ಯಾಟಿಂಗ್ ಮಾಡೋರು ಹೋಗ್ಬೇಕು. ನಾನು ಕಷ್ಟಪಟ್ಟು ತಿಂತಾ ಇದ್ದೀನಿ. ಇಷ್ಟು ಖಾಲಿ ಮಾಡಿದ್ದೀನಿ ಇವಾಗ, ಅಷ್ಟು ಖಾಲಿ ಮಾಡಿದ್ದೀನಿ. ರೈಸ್ ಬೇರೆ ತಿನ್ನಬೇಕು, ಕಷ್ಟಪಟ್ಟು ತಿಂತೀನಿ. ಬಟ್ ಊಟ ಮಾತ್ರ ಭಾಳ ಚೆನ್ನಾಗಿದೆ, ಹೈಜಿನಿಕ್ ಆಗಿದೆ, ಕ್ಲೀನ್ನೆಸ್ ಆಗಿದೆ, ರುಚಿನೂ ಇದೆ, ಭಾಳ ಚೆನ್ನಾಗಿದೆ. ಎಲ್ಲ ಐಟಮ್ಸ್ಗೂ ತುಪ್ಪ ಹಾಕಿ ಮುಳುಗಿಸ್ಬಿಟ್ಟಿದ್ದಾರೆ, ತುಪ್ಪದಲ್ಲಿ ತೇಲಿಸ್ಬಿಟ್ಟಿದ್ದಾರೆ. ಸಕಲಾಗಿದೆ. ಒಂದ್ಸರಿ ಬಂದು ನಿಜವಾಗ್ಲೂ ಟ್ರೈ ಮಾಡಿ. ಇದಕ್ಕೆ ನಿಮಗೆ ಮಜ್ಜಿಗೆ ಹುಳಿ ಇದೆ, ಮಜ್ಜಿಗೆ ಹುಳಿ ಟೇಸ್ಟ್ ಮಾಡ್ಬಿಡೋಣ ಫಸ್ಟಿಗೆ. ತುಪ್ಪ ಇರುತ್ತೆ, ತುಪ್ಪ ಬೇಕಿದ್ರೆ ಹಾಕ್ಕೋಬೋದು ನೀವು. ಚೆನ್ನಾಗಿದೆ, ಮಜ್ಜಿಗೆ ಹುಳಿನೂ ಚೆನ್ನಾಗಿದೆ, ಫೈನ್ ಆಗಿದೆ ಮಜ್ಜಿಗೆ ಹುಳಿ. ಇದು ತುಪ್ಪ ಕೊಟ್ಟಿರ್ತಾರೆ. ನಾನು ಇವಾಗ ಪಪ್ಪು ಹಾಕ್ಕೊಂತೀನಿ, ಪಪ್ಪುಗಷ್ಟೇ ತುಪ್ಪ ಹಾಕೊಳ್ತಾ ಇದ್ದೀನಿ. ಗೀ ಕೊಟ್ಟಿರ್ತಾರೆ, ನಿಮ್ಗೆ ಎಷ್ಟು ಕಷ್ಟ ಹಾಕೋಬೋದು ಗೀ. ಇದು ಪಪ್ಪು, ಪಪ್ಪು ಚೆನ್ನಾಗಿದೆ. ಪಪ್ಪುನು ಹಪ್ಪಳ ಇರುತ್ತೆ, ಹಪ್ಪಳ ಕೂಡ ಮಜ್ಜಿಗೆ ಇರುತ್ತೆ. ಊಟ ಎಲ್ಲ ಆದಮೇಲೆ ಮಜ್ಜಿಗೆ ಕುಡಿಬೋದು. ಗಟ್ಟಿಗಿದೆ ಮಜ್ಜಿಗೆ. ಅದೇ ರೀತಿಯಾಗಿ ನೀರು ಕೂಡ ಕೊಟ್ಟಿರ್ತಾರೆ, ನೀರು ಇರುತ್ತೆ ಬಿಸ್ಲರಿದು. ಇದು ನಿರಂತರಂ ಮಹಾಭೋಜನಂ ಅಂತೇಳಿ ಪ್ರತಿದಿನ ಇರುತ್ತೆ, ಯಾವ ದಿನವೂ ರಜಾ ಇಲ್ಲ. ಒಂದ್ಸಲಿ ಬಂದು ಟ್ರೈ ಮಾಡಿ ಊಟನ, ಸುಸ್ತಾಗಿ ಹೋಗ್ಬಿಡ್ತೀರಾ. ಒಳ್ಳೆ ಬ್ಯಾಟಿಂಗ್ ಆಡೋರು ಬರ್ಬೇಕಷ್ಟೇ. ಊಟ ಮಾತ್ರ ಇದು ಮಹಾಭೋಜನನೇ ಆಗಿದೆ, ಚೆನ್ನಾಗಿದೆ, ಟೇಸ್ಟ್ ಆಗಿದೆ, ಹೈಜಿನಿಕ್ ಆಗಿದೆ, ಕ್ಲೀನ್ ಆಗಿದೆ, ಭಾಳ ಚೆನ್ನಾಗಿದೆ. ಸೊ ಇದು ಫಸ್ಟ್ ಡೇ ಓಪನ್ ಆದಾಗ್ಲಿಂದ ನಾವು ಮಧ್ಯಾಹ್ನ ಊಟಕ್ಕೆ ಆಲ್ಮೋಸ್ಟ್ ಎವ್ರಿ ಡೇ ಇಲ್ಲಿಗೆ ಬರೋದು. ಇದೊಂಥರ ಮನೆ ಊಟ ತರನೇ ಇರುತ್ತೆ. ಯಾವುದು ಪ್ರಿಸರ್ವೇಟಿವ್ಸು ಅಥವಾ ಏನೋ ಜಾಸ್ತಿ ಮಸಾಲ ಏನೂ ಹಾಕಲ್ಲ. ತುಂಬಾ ಮನೆ ಊಟ ತರಾನೇ. ವೆರೈಟೀಸು ತುಂಬಾ, ನೀವು ಮನೆಯಲ್ಲಿ ಹಬ್ಬದಲ್ಲೆಲ್ಲ ಮಾಡ್ತಿರಲ್ಲ ಆ ಥರ ವೆರೈಟೀಸು, ಹಬ್ಬದ ಊಟ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ವಿ ಆರ್ ಕಮಿಂಗ್ ಹಿಯರ್ ಫಾರ್ ಆಲ್ಮೋಸ್ಟ್ ಲಾಸ್ಟ್ 3 months since it opened. ಹೌದಾ? ಟಿಫನ್ ಆರ್ ಲಂಚ್? ಮೋಸ್ಟ್ಲಿ ಲಂಚಿಗೆ, ತಿಂಡಿ ಒಂದೊಂದ್ಸಲ ಬರ್ತೀವಿ, ಮನೇಲೆ ಆಗೋಗುತ್ತೆ. ಬಟ್ ಆಫೀಸ್ ಇಲ್ಲೇ ಇರೋದ್ರಿಂದ ನಾವು ಜಾಸ್ತಿ ಊಟಕ್ಕೆ ಬರೋದು. ಟಿಫನ್ ಏನು ತಿಂದಿದ್ದೀರಾ? ತಿಂದಿದ್ದೀವಿ. ಸೊ ಸ್ವೀಟಲ್ಲಿ ಇವೊಂದು ಫೇವ್ರೆಟ್ ಬನಾನಾ ದೋಸೆ ಅಂತ ಇದೆ. ಬನಾನಾ ದೋಸೆ ಅದು ತುಂಬಾ ಇಷ್ಟ ಆಗಿದೆ, ಚೆನ್ನಾಗಿರುತ್ತೆ. ಆಮೇಲೆ ಸ್ಪೆಷಲ್ ಅಕೇಶನ್ಸ್ಗೆ ಎಲ್ಲ ಫೆಸ್ಟಿವಲ್ಸ್ಗೆಲ್ಲ ಸ್ಪೆಷಲ್ ಊಟ ಇರುತ್ತೆ, ತುಂಬಾ ಚೆನ್ನಾಗಿದೆ. ಇದು ಮಹಾಭೋಜನ ಅಂತಿದೆಯಲ್ವಾ, ಅದು ಒಬ್ರಿಗಂತೂ ಕಂಪ್ಲೀಟ್ ಭಾಳ ಬ್ಯಾಟಿಂಗ್ ಮಾಡೋದು ಚೆನ್ನಾಗಿರ್ಬೇಕು. ಹೌದೌದು. ನಿಮ್ಮತ್ತೆ ಇಷ್ಟ ತಿನ್ಬೋದು. ಅದಕ್ಕೆ ನಮ್ಮಂತವ್ರು ಇಬ್ಬಿಬ್ರು ಬೇಕು ತಿನ್ನಕ್ಕೆ, ಒಬ್ರಿಗೆ ಕಷ್ಟ. ನಿಮ್ಮ ಮುಂದೆ ಇಬ್ರು ಬೇಕಾ? ನಮ್ಮಂತವ್ರು ಇಬ್ರು ಬೇಕು. ಅಷ್ಟು ಐಟಮ್ಸ್ ಇರುತ್ತೆ. ಮತ್ತೆ ಅನ್ನ ಇರುತ್ತೆ, ರಸಮ್ ಎಲ್ಲ ಇರುತ್ತೆ, ಸಾಂಬಾರ್ ಇರುತ್ತೆ. ಹೌದೌದು. ಅದಲ್ದಲೆ 2 ರೈಸ್ ಐಟಮ್, ಪುಳಿಯೋಗರೆ 2 ತರ ಇರುತ್ತೆ. ಆಮೇಲೆ ಸ್ವೀಟ್ 3-4 ತರ ಇರುತ್ತೆ, ದೋಸೆ ಇರುತ್ತೆ. ಓಕೆ, ಇಲ್ಲಿ ಆಂಬಿಯನ್ಸ್ ಆಗಿದೆ ನೋಡಿ. ಇಲ್ಲಿ ನ್ಯೂ ಬೆಲ್ ರೋಡ್ ಎಲ್ಲ ಕಾಣುತ್ತೆ, ಇಲ್ಲಿ ನೋಡ್ಬೋದು. ನ್ಯೂ ಬೆಲ್ ರೋಡ್ ಎಲ್ಲ ನ್ಯೂ ಬೆಲ್ ರೋಡ್ 80 feet ರೋಡ್. ಆಮೇಲೆ ಆಪೋಸಿಟ್ ಅಲ್ಲೇ ಪಾರ್ಕ್ ಇದೆ, ತುಂಬಾ ಮರ ಗಿಡ ಇರೋದ್ರಿಂದ ಮತ್ತೆ ಒಳ್ಳೆ ಗಾಳಿ ಬೆಳಕು ಇದೆ. ಗುಡ್ ಆಂಬಿಯನ್ಸ್. ಒಂಥರ ಅದು ಲುಕ್ ಅಂಡ್ ಫೀಲ್ ಒಂಥರ ಟೆಂಪಲ್ ತರ. ಮತ್ತೆ ಮ್ಯೂಸಿಕ್, ಅವ್ರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನಾಗ್ತಾರೆ ಅದನ್ನು ಒಂಥರ ದೇವಸ್ಥಾನದಲ್ಲಿ ಕುತ್ಕೊಂಡು ಒಂಥರ ಪೀಸ್ಫುಲ್ ಆಗಿ ತಿಂದು ಒಂಥರ ರಿಫ್ರೆಶ್ ಆಗುತ್ತೆ. ನಾನು ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ. 3 ತಿಂಗಳಿಂದ ಬರ್ತಾ ಇದ್ರ, ಬೇಜಾರಾಗಿಲ್ಲ ಊಟದ್ದು? ಇಲ್ಲ, ಹಾಗೆ ಇಲ್ಲ ಇಲ್ಲಿ. ಹೌದಾ? ಹೌದು.
ಎಷ್ಟು ಬಂದ್ರು ಇಲ್ಲೇ ಬರ್ಬೇಕನ್ಸುತ್ತಾ ಊಟಕ್ಕೆಲ್ಲ? ಹೌದೌದು. ಇನ್ನ ಮುಂಚೆ ಬೇರೆ ಕಡೆ ಹೋಗ್ತಾ ಇದ್ವಿ ಉಟ್ಕೊಂಡು, ಓಪನ್ ಆದ್ಮೇಲೆ ಇಲ್ಲೇ ಬರ್ತಿದೀವಿ. ಬೇಜಾರ್ಗಿಂತ ಇನ್ನೊಂದು ಮನೆ ಊಟ ತರ ಇರುತ್ತಲ್ಲ, ದಟ್ ಇಸ್ ಇಂಪಾರ್ಟೆಂಟ್. ಯಾಕಂದ್ರೆ ನಿಮಗೆ ಗೊತ್ತು, ಈಗ ಹೊರಗಡೆ ತಿಂದ್ರೆ ಇಟ್ಸ್ ನಾಟ್ ಹೈಜಿನಿಕ್ ಆಗಿರಲ್ಲ, ಇದಾಗಿರಲ್ಲ ಅಂತ. ಬೇರೆ ಕಡೆ ಎಲ್ಲ ತಿಂದ್ರೆ ಬೋರ್ ಆಗ್ಬಿಡುತ್ತೆ, ಇಲ್ಲಿ ಬೋರ್ ಆಗಲ್ಲ. ಬಂದ್ರು ಮತ್ತೆ ಇಲ್ಲೇ ಬರ್ಬೇಕನ್ಸುತ್ತೆ. ಬಂಧುಗಳೇ ನೋಡಿದ್ರಲ್ಲ, ನಿರಂತರಂ 80 ಫೀಟ್ ರೋಡ್ ಬರುತ್ತೆ, ಸೆಕೆಂಡ್ ಬ್ಲಾಕ್ ಹಿಂದೆ ನಮ್ಮ ನ್ಯೂ ಬೇಲ್ ರೋಡ್ ಬರುತ್ತೆ ನಿರಂತರಂ ಅಂತೇಳಿ. ಇದರಲ್ಲಿ ಟಿಫನ್ ಕೊಂಬೋನು ಇದೆ, ಅದೇ ರೀತಿಯಾಗಿ ಮಹಾಭೋಜನ ಅದು ಕೂಡ ಚೆನ್ನಾಗಿರುತ್ತೆ. ಬಂದು ಟ್ರೈ ಮಾಡಿ, ಚೆನ್ನಾಗಿದೆ ಹೋಟೆಲು, ಹೈಜಿನಿಕ್ ಆಗಿದೆ, ಕ್ಲೀನ್ ಆಗಿದೆ. ನೀವು ಇಲ್ಲಿ ನೋಡ್ಬೋದು, ನ್ಯೂ ಬೇಲ್ ರೋಡ್ ಇಲ್ಲೇ ಕಾಣುತ್ತೆ. ಇಲ್ಲಿ ಕೂತ್ಕೊಂಡು ಕೂಡ ಬಹಳಷ್ಟು ಜನ ಊಟ ಮಾಡ್ತಾ ಇರ್ತಾರೆ. ಆ ಊಟನೂ ಚೆನ್ನಾಗಿದೆ, ತಿಂಡಿನೂ ಚೆನ್ನಾಗಿದೆ, ಮತ್ತೆ ಎಲ್ಲ ಐಟಮ್ಸ್ ಚೆನ್ನಾಗಿದೆ, ಬಹಳ ಕ್ಲೀನ್ನೆಸ್ ಆಗಿದೆ, ಹೈಜಿನಿಕ್ ಆಗಿದೆ. ಆಮೇಲೆ ಆಂಬಿಯನ್ಸ್ ಅಷ್ಟೇ ಬಹಳ ಚೆನ್ನಾಗಿದೆ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋ ಬರ್ತೀನಿ. ಬಾಯ್ ಬಾಯ್, ಸಿ ಯು.